ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. 4-5 ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವಂಥ ವಿಶೇಷ ಕಾರ್ಯಕ್ರಮ. ಮೊದಲದಾಗಿ, ಅರ್ಥಪೂರ್ಣ ಸಮಾರಂಭ ಆಯೋಜಿಸಿದ ಶ್ರೀ ಬಾಲಾಜಿ ಪದವಿ ಪೂರ್ವ ಕಾಲೇಜ್. ಕುಡಿಯುವ ನೀರಿಗೆ ಸ್ಯಾನಿಟರಿ ನೀರು ಮಿಕ್ಸ್, ಎಲ್ಲಿದ್ದೀರಿ ಅಧಿಕಾರಿಗಳೇ? ಕೆಂಗೇರಿ ಸರ್ಕಾರಿ ಕಾಲೇಜಿನಲ್ಲಿ ಬೇಡ ಬ್ರೋ. ರಾಮೋಹಳ್ಳಿ ಚೇತನ್ಗೌಡ ಹುಟ್ಟುಹಬ್ಬ ಆಚರಣೆ. CM ಮಾರೇಗೌಡ ಹುಟ್ಟುಹಬ್ಬ ಆಚರಣೆ. ಇದಿಷ್ಟು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವಂಥ ಇವತ್ತಿನ ವಿಶೇಷ ಕಾರ್ಯಕ್ರಮ. ಹನುಮಂತನಗರದಲ್ಲಿರುವಂತಹ ಬಾಲಾಜಿ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ, ಕ್ರೀಡೆ, ರಾಷ್ಟ್ರೀಯ ಸೇವಾ ಯೋಜನೆ, ಈಕೋ ಕ್ಲಬ್ ಹಾಗೂ ಇತರೆ ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ 2026-27ನೇ ಸಾಲು ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು. ಕಾಲೇಜಿನ ಸಭಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮಗಳಿಗೆ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಹೋನಾ ನೀಲಕಂಠೇಗೌಡರು ಉದ್ಘಾಟಿಸಿದರು. ಬಾಲಾಜಿ ವಿದ್ಯಾನಿಕೇತನದ ಅಧ್ಯಕ್ಷರಾದ SM ಬಾಲಕೃಷ್ಣರವರು ಅಧ್ಯಕ್ಷತೆ ವಹಿಸಿದರು. ಪ್ರಸಿದ್ಧ ಇತಿಹಾಸಕಾರ, ಸಂಶೋಧಕ, ಲೇಖಕ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ, ಯಶವಂತಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷ HS ಸುಧೀಂದ್ರ ಕುಮಾರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಒಂದಷ್ಟು ಮಾರ್ಗದರ್ಶನ ನುಡಿಗಳನ್ನು ಆಡಿದರು. ಕಾರ್ಯಕ್ರಮಗಳಿಗೆ ಬಾಲಾಜಿ ವಿದ್ಯಾನಿಕೇತನ ಗೌರವ ಕಾರ್ಯದರ್ಶಿ VD ಗಜೇಂದ್ರ, ಖಜಾಂಚಿ RS ದಣಿಪತಿ, ಹಾಗೆಯೇ ಉಪಾಧ್ಯಕ್ಷರಾದ ನಾಗರಾಜ್ ನಾಯ್ಡು, ಉಪಾಧ್ಯಕ್ಷರಾದಂಥ ನಾರಾಯಣ್ ಅವರು, ಡಾಕ್ಟರ್ ವನಿತಾ ಸತೀಶ್, ನಾರಾಯಣಪ್ಪ ಸೇರಿದಂಥ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಗಳಿಗೆ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ನಂಜೇಗೌಡರು ಕೂಡ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ನಡೀತು. ಕಾರ್ಯಕ್ರಮಗಳಿಗೆ ಹೋನಾ ನೀಲಕಂಠೇಗೌಡರು ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮದೇ ಆಗಿರತಕ್ಕಂಥ ಲೋಕದಲ್ಲಿರ್ತೀರಿ, ಆದರೆ ವಾಸ್ತವಕ್ಕೆ ಬಂದು ಮುಂದಿನ ಯೋಜನೆಗಳ ಬಗ್ಗೆ ತಮ್ಮ ಗುರಿ ತಲುಪುವತ್ತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಆಡಿದರು. ಪ್ರಸಿದ್ಧ ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅವರು ಮಾತನಾಡಿ, ಮೊದಲಿಗೆ ವಿದ್ಯಾರ್ಥಿಗಳು ನಿಮ್ಮ ಜೀವನ ರೂಪಿಸಿಕೊಳ್ಳುವ ಸಲುವಾಗಿ ಎಲ್ಲಿ ಹೋಗುತ್ತೇವೆ, ಎಲ್ಲಿ ನೆಲೆಸುತ್ತೇವೆ ಎನ್ನುವಂಥದ್ದು ಗೊತ್ತಾಗೋದಿಲ್ಲ. ಮೊದಲು ಅಡಿಗೆ ಮಾಡುವುದನ್ನು ಕಲಿತುಕೊಳ್ಳಿ, ಆರೋಗ್ಯಕರವಾದ ಅಡಿಗೆಯನ್ನು ಸೇವಿಸುವುದರ ಮೂಲಕವಾಗಿ ಸದೃಢರಾಗಿರಿ ಎನ್ನುವಂಥ ಸಲಹೆಯನ್ನು ಕೊಟ್ಟರು. ಯಶವಂತಪುರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HS ಸುಧೀಂದ್ರ ಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೊದಲು ಅಳವಡಿಸಿಕೊಳ್ಳಬೇಕು. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವವನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಸಮಾಜದಲ್ಲಿ ಅನೇಕ ಋಣಗಳನ್ನು ತೀರಿಸಲು ಸಾಧ್ಯವಿಲ್ಲ. ಅದೇ ರೀತಿ ಮಾತೃಋಣ, ಪಿತೃಋಣ, ಸಮಾಜದ ಋಣ, ಆಚಾರ್ಯ ಋಣ, ಪಂಚಭೂತ ಋಣ ತೀರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ವಿದ್ಯಾವಂತರು, ಬುದ್ಧಿವಂತರಾಗಿ ಆರೋಗ್ಯಕರ ಸಮಾಜದ ಬೆಳವಣಿಗೆ ಕಾರಣೀಕರ್ತರಾಗಿ ಎನ್ನುವಂಥ ಮಾತುಗಳನ್ನು ಆಡಿದ್ರು. ಆ ಕಾರ್ಯಕ್ರಮದ ಒಂದಷ್ಟು ವರದಿ ನಿಮ್ಮ ಗಮನಕ್ಕೆ. ಎರಡನೇದು ಅಂತಂದರೆ, ಕುಡಿಯುವ ನೀರಿಗೆ ಸ್ಯಾನಿಟರಿ ನೀರು ಮಿಕ್ಸ್, ಎಲ್ಲಿದ್ದೀರಿ ಅಧಿಕಾರಿಗಳೇ? ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಜ್ಞಾನಭಾರತಿ ಬಡಾವಣೆಯ ಅಂದರೆ ಪ್ಲಾಟಿನಂ ಅಪಾರ್ಟ್ಮೆಂಟಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬಡಾವಣೆಯೊಳಗೆ ಕುಡಿಯುವ ನೀರಿನ ಜೊತೆಗೆ ಸ್ಯಾನಿಟರಿ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಕಾವೇರಿ ನೀರಿನ ಜೊತೆಗೆ ಸ್ಯಾನಿಟರಿ ನೀರು ಮಿಕ್ಸ್ ಆಗ್ತಾ ಇದೆ. ಈ ಬಗ್ಗೆ ಅನೇಕ ಬಾರಿ ದೂರಿದರೂ ಕೂಡ ಅಧಿಕಾರಿಗಳು ಗಮನವನ್ನು ಹರಿಸ್ತಾ ಇಲ್ಲ. ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ, ಜಲಮಂಡಳಿಯ ಅಭಿಯಂತರಂತೂ ಗಮನವನ್ನೇ ಹರಿಸ್ತಾ ಇಲ್ಲ ಅಂತ ಅಲ್ಲಿರ್ತಕ್ಕಂಥವ್ರು ದೂರ್ತಾ ಇದ್ದಾರೆ. ಎಷ್ಟು ವರ್ಷಗಳಾದರೂ ಕೂಡ ಅಲ್ಲಿರ್ತಕ್ಕಂಥ ಎಗೆ ಸ್ಥಳ ಪರಿಶೀಲನೆಯೂ ಮಾಡೋದಿಲ್ಲ, ಗಮನವನ್ನೂ ಹರಿಸೋದಿಲ್ಲ, ಯಾವ ಕೆಲಸವನ್ನೂ ಮಾಡೋದಿಲ್ಲ. ಇಂಥವರಿಂದ ಏನೂ ಸಾಧ್ಯವಿಲ್ಲ. ಅಲ್ಲಿರುವಂಥ ನಾಗರಿಕರು ರೋಸಿದ್ದು ಹೋಗಿದ್ದಾರೆ. ಕುಡಿಯುವ ನೀರಿಗೆ ಮಲಿನದ ನೀರು ಸೇರ್ಪಡೆಯಾಗಿ ಬರ್ತಾ ಇದೆ ಅಂಥೇಳಿ ಈ ಬಗ್ಗೆ ಶಾಸಕರೇ ನೀವು ಕ್ಲಾಸ್ ತೆಗೆದುಕೊಳ್ಳದೆ ಹೋದರೆ ಕೇವಲ ಅಧಿಕಾರಿಗಳ ಪಟ್ಟಿ ಮಾತ್ರ ತಯಾರಾಗುತ್ತೆ ವಿನಃ ಬೇರೆ ಏನೂ ಆಗ್ತಿಲ್ಲ. BWSSB ನಡೀತಾ ಇರತಕ್ಕಂಥ ಅವ್ಯವಹಾರ ಬಹುದೊಡ್ಡದಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಕೋಟಿ ಹಣ ಬಿಡುಗಡೆ ಮಾಡಿಸ್ತೀರಿ, ಕೋಟಿ ಹಣ ಹೆಸರಿನೊಳಗೆ ಲೂಟಿ ಆಗ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ದಯವಿಟ್ಟು ಸ್ಥಳ ಪರಿಶೀಲನೆಯನ್ನು ಮಾಡಿ ಗಮನ ಹರಿಸಬೇಕು ಅನ್ನುವಂಥದ್ದನ್ನು ಆಗ್ರಹಿಸಿದ್ದಾರೆ. ಕುಡಿಯುವ ನೀರಿಗೆ ಸ್ಯಾನಿಟರಿ ನೀರು ಮಿಕ್ಸ್ ಆಗ್ತಾ ಇದೆ, ಎಲ್ಲಿದ್ದೀರಿ ಅಧಿಕಾರಿಗಳೇ ಅಂತೆಲ್ಲ ನಾಗರಿಕರು ಕೇಳಿದ್ದಾರೆ. ಇದರ ಗಮನವನ್ನು ಹರಿಸಿ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನೀರು, ಸ್ಯಾನಿಟರಿ ನೀರು ಎರಡು ಮಿಕ್ಸ್ ಆಗಿ ಜ್ಞಾನಭಾರತಿ ಬಡಾವಣೆಯಲ್ಲಿ ಮನೆ ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ. ಸೊ ಜೀವನ ಮಾಡಕ್ ಆಗ್ತಾ ಇಲ್ಲ, ತುಂಬಾ ಸ್ಮೆಲ್. ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಯಾರು ರೆಸ್ಪಾಂಡ್ ಆಗ್ತಾ ಇಲ್ಲ. ಸೊ ತುಂಬಾ ತೊಂದರೆ ಆಗ್ತಾ ಇದೆ. ಮಳೆ ಬಂದ್ರು ಇದೇ ತೊಂದರೆ ನಮ್ಗೆ. ಸೊ ಅಟ್ಲೀಸ್ಟ್ ಯಾರಾದ್ರೂ ಬಂದು ಸ್ವಲ್ಪ ರಿಸಾಲ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬಾ ತೊಂದರೆ ಆಗುತ್ತೆ. ಸೊ ಈ ತರ ಗಲೀಜ್ ನೀರಲ್ಲೆಲ್ಲ ಇದ್ದು ಮಕ್ಕಳಿಗೆ ಹಾಸ್ಪಿಟಲ್ ಖರ್ಚು ಮಾಡಬೇಕಾಗುತ್ತಾ ಇದೆ.
ಆ ಮನೇಲಿ ಕಾವೇರಿ ವಾಟರ್ ಮತ್ತೆ ಡ್ರೈನೇಜ್ ವಾಟರ್ ಎಲ್ಲ ಮಿಕ್ಸ್ ಆಗಿ ಈ ತರ ತುಂಬಾ ನೀರೆಲ್ಲ ತುಂಬೈತೆ, ಮಕ್ಳುಗಳು ಸ್ಕೂಲ್ ಹೋಗಕ್ ಹಿಂಸೆ ಆಗುತ್ತೆ, ಮತ್ತೆ ಮನೇಲಿ ಇರೋಕೆ ತೊಂದರೆ ಆಗುತ್ತೆ. ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಕ್ರಮ ಕೈಗೊಳ್ತಿಲ್ಲ. ಪ್ಲೀಸ್ ದಯವಿಟ್ಟು ಇದ್ ಮಾಡಿ ನೋಡಿ. ಎಲ್ಲಿಂದ ಬರುತ್ತೆ? ಈ ಲೈನಲ್ಲಿ ಬರುತ್ತೆ. ನಾನು ಜಲ್ಲಿಕಲ್ಲು ಅದೇ ಇದಾಗಿರೋದ್ರಿಂದ ನಾನೇ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಎಲ್ಲಿಂದ ಬರುತ್ತೆ, ಏನು ಅಂತ. ಯಾರ್ದಾರು ಕಲೆಕ್ಷನ್ ಹೋಗಿದೆಯಾ? ನಿಮ್ಮ ಪುಟ್ಟ ದೇಶಭಕ್ತನ ಪ್ರತಿಭೆಗೆ ವೇದಿಕೆ ಸಿದ್ಧ. ಐಕಿಡ್ಸ್ ಪ್ರೀಸ್ಕೂಲ್ ಕೆಂಗೇರಿಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ, ಆಟಗಳು, ಸಂಗೀತ, ಬಹುಮಾನಗಳು ಮತ್ತು ತುಂಬಾ ಮೋಜು. ಆಗಸ್ಟ್ 8ರಂದು ಭೇಟಿಯಾಗೋಣ. ಇಂದೇ ನೋಂದಾಯಿಸಿ 9515355566. ಎರಡನೇ ಸುದ್ದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮೂರನೇ ಸುದ್ದಿ, ಕೆಂಗೇರಿ ಸರ್ಕಾರಿ ಕಾಲೇಜಿನಲ್ಲಿ ಬೇಡ ಬ್ರೋ, ಮಾದಕ ವಸ್ತುಗಳ ಬೇಡ ಅನ್ನುವಂಥ ನಿಟ್ಟಿನೊಳಗೆ ಪೊಲೀಸ್ ಇಲಾಖೆ ಕೈಗೊಂಡಿರ್ತಕ್ಕಂಥ ಬೇಡ ಬ್ರೋ ಕಾರ್ಯಕ್ರಮದ ಹಿನ್ನೆಲೆಗೆ ಕೆಂಗೇರಿಯ ಉಪನಗರದಲ್ಲಿರ್ತಕ್ಕಂಥ ಕೆಂಗೇರಿ ಸರ್ಕಾರಿ ಪದವಿ ಕಾಲೇಜಿನೊಳಗೆ, ಪ್ರಥಮ ದರ್ಜೆ ಪದವಿ ಕಾಲೇಜಿನೊಳಗೆ ಬೇಡ ಬ್ರೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮಗಳಿಗೆ ಶಾಲೆಯ ಪ್ರಾಂಶುಪಾಲ ಲಕ್ಷ್ಮೀನಾರಾಯಣವರು ಪಾಲ್ಗೊಂಡಿದ್ದರು. ಮಾದಕ ವ್ಯಸನಗಳು ಏನಾಗ್ತಾ ಇದೆ, ಮಾದಕ ದ್ರವ್ಯಗಳಿಂದ ಏನಾಗ್ತಿದೆ, ಅದರ ಸಾಗಾಣಿಕೆ ಇರ್ಬೋದು, ಕೊಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಕುರಿತಂತೆ ಜಗದೀಶ್ ಅವರು ವಿದ್ಯಾರ್ಥಿಗಳಿಗೆ ಉಪದೇಶವನ್ನು ಮಾಡಿದ್ರು. ಇದರಿಂದ ಆಗ್ತಾ ಇರ್ತಕ್ಕಂಥ ಅನಾಹುತಗಳೇನು, ಮನೆ ಹೇಗೆ ಹಾಳಾಗುತ್ತೆ, ಮನೆತನಗಳು ಹೇಗೆ ಹಾಳಾಗ್ತಾ ಇದೆ, ವಿದ್ಯಾಭ್ಯಾಸ ಹೇಗೆ ಹಾಳಾಗ್ತದೆ, ವಿದ್ಯಾರ್ಥಿಗಳು ಹೇಗೆ ಜಾಗೃತರಾಗಿರಬೇಕು, ಬೇಡ ಬ್ರೋ ಇದನ್ನು ನೀವೆಲ್ಲರೂ ಅನುಸರಿಸಬೇಕು ಅನ್ನುವಂಥದ್ದನ್ನು ಹೇಳಿದರು. ಆ ಒಂದು ವರದಿ ನಿಮ್ಮ ಗಮನಕ್ಕೆ. ನಾಲ್ಕನೇ ವರದಿ ಅಂತ ಹೇಳಿದ್ರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯ ಯುವ ನಾಯಕ ಚೇತನ್ ಗೌಡ ಅವರ ಹುಟ್ಟುಹಬ್ಬವನ್ನು ಅವರ ಹಿತೈಷಿಗಳು ಆಚರಿಸಿದರು. ಚೇತನ್ ಗೌಡ ಅವರು ಎಲ್ಲೂ ಕೂಡ ತಮ್ಮ ಹುಟ್ಟುಹಬ್ಬದ ಪ್ರಚಾರವನ್ನು ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲವಾದರೂ ಕೂಡ ಹುಟ್ಟುಹಬ್ಬದ ದಿನಾಂಕವನ್ನು ನೆನಪಿನಲ್ಲಿಟ್ಟುಕೊಂಡು ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಅವರ ಅನುಯಾಯಿಗಳು ಅದ್ಧೂರಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ಅವರ ಮನೆಗೆ ಹೋಗ್ತಕ್ಕಂಥದ್ದು, ಹಾರ ಹಾಕುವುದು, ಕೇಕ್ ಕಟ್ ಮಾಡಿಸ್ತಕ್ಕಂಥದ್ದನ್ನು ಅನೇಕ ವರ್ಷ ರೂಢಿಸ್ಕೊಂಡು ಬಂದಿದ್ದಾರೆ. ನನಗದು ಇಷ್ಟ ಇಲ್ಲ, ಬೇಡ ಅಂತ ಚೇತನ್ ಗೌಡರ ಮಾತಾಗಿದ್ರು ಕೂಡ ಅವರ ಹಿತೈಷಿಗಳು ಕೇಳೋದಿಲ್ಲ, ಅದು ನಡ್ಕೊಂಡು ಬರ್ತಾಯಿದೆ. ಇವತ್ತು ಚೇತನ್ ಗೌಡರ ಹುಟ್ಟುಹಬ್ಬದ ಆಚರಣೆಯಲ್ಲಿ ಹಲವರು ಬಂದು ಅವರನ್ನು ಅಭಿನಂದಿಸಿದರು. ಮುಂದಿನ ರಾಜಕೀಯ ಜೀವನ ಉಜ್ವಲವಾಗಿರಲಿ, ಉನ್ನತವಾದ ಸ್ಥಾನ ಲಭಿಸುವುದರ ಮೂಲಕವಾಗಿ ಜನತೆಯ ಸೇವೆಯನ್ನು ಮಾಡಿ ಅಂತ ಶುಭ ಹಾರೈಸಿದರು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವರದಿ ನಿಮ್ಮ ಗಮನಕ್ಕೆ. ಇನ್ನು CM ಮಾರೇಗೌಡರ ಹುಟ್ಟುಹಬ್ಬ ಆಚರಣೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರು, ಸಹಕಾರಿ CM ಮಾರೇಗೌಡರ ಹುಟ್ಟುಹಬ್ಬವನ್ನು ಭಾರತೀಯ ಜನತಾ ಪಕ್ಷದ ಹಳೆಯ ಕಚೇರಿ, ಅಂದರೆ ಈಗ ಹಳೆಯದಲ್ಲ ಇನ್ನೂ ಹಳೆಯ ಕಚೇರಿಯೊಳಗೆ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವ, ಮಾಜಿ ಮುಖ್ಯಮಂತ್ರಿಯಾದಂಥ DV ಸದಾನಂದ ಗೌಡರು ಆಗಮಿಸಿ ಶುಭವನ್ನು ಹಾರೈಸಿದರು. ಶುಭ ಹಾರೈಸಿ ಅವರು ಮಾತಾದರು, ಹುಟ್ಟುಹಬ್ಬಗಳು ಪ್ರಚಾರಕ್ಕೆ ಅಥವಾ ವ್ಯಕ್ತಿಯ ಮೆರೆಯುವುದಕ್ಕೆ ಆಗಬಾರದು, ಜನಸೇವೆಯ ಮೂಲಕ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ಬೇಕು. ಆ ಮೂಲಕವಾಗಿ CM ಮಾರೇಗೌಡರು ಆಚರಿಸ್ಕೊಳ್ತಾ ಇದ್ದಾರೆ, ಅಭಿನಂದನೆಗಳು ಅಂತ ಹೇಳಿದರು. ಆಂಜನಪ್ಪನವರ ಹುಟ್ಟುಹಬ್ಬವೂ ಕೂಡ ಇತ್ತು. ಮಾಜಿ ಕಾರ್ಪೊರೇಟರು, ಮಾಜಿ BJP ಅಧ್ಯಕ್ಷರಾದಂಥ ಆಂಜನಪ್ಪರ ಹುಟ್ಟುಹಬ್ಬಕ್ಕೂ ಕೂಡ ಶುಭಾಶಯವನ್ನು DV ಸದಾನಂದ ಗೌಡರು ಕೋರಿದರು. ಅಲ್ಲಿ ಹುಟ್ಟುಹಬ್ಬದ ಹಿನ್ನೆಲೆ ಒಳಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ECGಗೂ ಸಂಬಂಧಿತ ನಡೆಯಿತು. ಅದೇ ರೀತಿಯೊಳಗೆ ಕಣ್ಣು ತಪಾಸಣಾ ಶಿಬಿರ ಅತ್ಯಂತ ವಿಶೇಷವಾಗಿತ್ತು. ಉಚಿತ ಕನ್ನಡಕದ ವಿತರಣೆ ಕೂಡ ನಡೆಯಿತು. ಆ ಹಿನ್ನೆಲೆಯೊಳಗೆ ಕೂಡ DV ಸದಾನಂದ ಗೌಡರು ಮಾತನಾಡಿ, ಕಣ್ಣಿನ ದೃಷ್ಟಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಆಂತರಿಕವಾಗಿ ಹಾಗೂ ಬಾಹ್ಯ ದೃಷ್ಟಿ ಸರಿ ಇರಬೇಕು, ಆಂತರಿಕ ದೃಷ್ಟಿ ಬಾಹ್ಯ ದೃಷ್ಟಿ ಸರಿ ಇರಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅವರು ಆಡಿದರು. ಆ ದೃಷ್ಟಿ ಇದ್ದಂಥವ್ರು ನೋಡಲಿ, ಅದನ್ನು ಹೇಳಿದಂಥದ್ದು ಅವರು. ಹಾಗೆಯೇ ಒಂದು ಕಾಲದೊಳಗೆ ಅಂತ ಹೇಳಿದ್ರೆ, ಒಂದು ಕಾಲಘಟ್ಟದೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾರೇಗೌಡರು ಮಾಡಿದ್ರು ಅನ್ನುವಂಥದ್ದನ್ನು ನೆನಪಿಸಿಕೊಂಡ್ರು. ಸಾಮಾಜಿಕ ಪರಿವರ್ತನೆ ಹಿನ್ನೆಲೆಗೆ ಕೆಲಸಗಳಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ನನಗೇನು ಅನ್ನಿಸ್ತದೆ, ಅಂಜನಪ್ಪರಿಗೆ ಬಂದ ಕೂಡಲೇ ನಾನು ಶುಭ ಹಾರೈಕೆ ಮಾಡಿದೆ. ನಿಮ್ಮ ತಲೆಯಲ್ಲಿ ಇನ್ನಷ್ಟು ಕಪ್ಪು ಕೂದಲು ಹುಟ್ಟಿ ಬರಬೇಕು ಅಂತ ಹೇಳುವಂತ ಹಾರೈಕೆಯನ್ನು ಮಾಡಿದೆ. ಅಂದ್ರೆ ಮತ್ತಷ್ಟು ಯುವಕರಾಗಬೇಕು, ಆರೋಗ್ಯವಂತರಾಗಬೇಕು, ಸಮಾಜದಲ್ಲಿ ಮತ್ತಷ್ಟು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಸಿಗಬೇಕು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕಬೇಕು ಅಂತ ಹೇಳುವಂತ ಶುಭ ಹಾರೈಕೆಯನ್ನು ಅವ್ರಿಗೆ ಮಾಡಿದೆ.
ಆಲೋಚನೆ ಮಾಡಿದ್ರೆ ಮಾರೇಗೌಡರಿಗೆ ಏನು ಹೇಳಿ, ಅವರ ತಲೆಯಲ್ಲಿ ಫುಲ್ ಕೂದಲಿದೆ. ಮಾರೇಗೌಡರು ಒಂದು ಕಾಲಘಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ 12,000 ಇದ್ದಂತ ಮತವನ್ನ 62,000ಕ್ಕೆ ತಗೊಂಡು ಹೋದಂತ ಒಬ್ಬ ಧೀಮಂತ ನಾಯಕ ಆಗಿ ಅವರು ಈ ಭಾಗದಲ್ಲಿ ಮೂಡಿ ಬಂದದ್ದು ಕಂಡಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದಷ್ಟು ಸಮಾಜದಲ್ಲಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬನು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಆದ್ರೆ ಹಲವಾರು ಜನರ ಹುಟ್ಟುಹಬ್ಬಕ್ಕೆ ಸ್ವಲ್ಪ ವಿಶೇಷತೆ ಇರ್ತದೆ. ಸಾಮಾಜಿಕ ಪರಿವರ್ತನೆಯಲ್ಲಿ ವ್ಯಕ್ತಿಗಳು ಭಾಗಿಯಾಗಬೇಕು. ಸಾಮಾಜಿಕ ಪರಿವರ್ತನೆಯಲ್ಲಿ ಇನ್ನಷ್ಟು ಜನರಿಗೆ ಸೇವೆಯನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹುಟ್ಟುಹಬ್ಬಗಳನ್ನ ಆಚರಿಸುವಂಥದ್ದು ಕೇವಲ ಅದನ್ನು ಪ್ರಚಾರಕ್ಕೆ, ಅದನ್ನು ತನ್ನ ವೈಭವವನ್ನು ಮೆರೀಲಿಕ್ಕೆ ಅಲ್ಲ. ಆ ಸಂದರ್ಭದಲ್ಲಿ ಹುಟ್ಟುಹಬ್ಬದ ನೆನಪಿಗಾಗಿ ಹಲವಾರು ಜನ ಬಡ ವರ್ಗದ ಜನರಿಗೆ ಆಸರೆಯಾಗಿ ನಿಲ್ಲುವಂಥದ್ದು. ಇವತ್ತು ನಾನು ನೋಡ್ತಾ ಇದ್ದೆ, ಅಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳಿದ್ರೆ ನನಗೆ ಒಳಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾವತ್ತು ಒಬ್ಬ ವ್ಯಕ್ತಿಯ ಕಣ್ಣು ಭಾರಿ ಸರಿಯಾಗಿರ್ಬೇಕಂತ, ಒಂದು ನೋಡುವ ದೃಷ್ಟಿ ಸರಿಯಾಗಬೇಕು. ಅದು ಆಂತರಿಕ ದೃಷ್ಟಿ ಇರ್ಬೋದು, ಬಾಹ್ಯ ದೃಷ್ಟಿ ಇರ್ಬೋದು, ಅದು ಸರಿ ಇರ್ಬೇಕು. ಕನ್ನಡಕಗಳನ್ನ ಅಂದ್ರೆ ಸ್ಪೆಕ್ಸ್ ಅನ್ನು ವಿತರಣೆ ಮಾಡ್ತಾ ಇದ್ರು. ನನಗೆ ತುಂಬಾ ಖುಷಿ ಆಯ್ತು. ಸಾಮಾನ್ಯ ಒಬ್ಬ ವ್ಯಕ್ತಿ ಅವನಿಗೆ ಇದನ್ನೆಲ್ಲವನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ವಿಶೇಷವಾಗಿ ತಜ್ಞ ಡಾಕ್ಟರಿಂದ ಅದನ್ನ ಅವರ ಕಣ್ಣಿನ ದೃಷ್ಟಿ ದೋಷವನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಮ್ಮ ಇಬ್ಬರು ಮಾನ್ಯರು ಮಾರೇಗೌಡರು ಮತ್ತು ಮಾಜಿ ಕಾರ್ಪೊರೇಟರು ಅಂಜನಪ್ಪನವರು ಕಣ್ಣಿಲ್ಲದವರಿಗೆ ಕಣ್ಣು ಕೊಡಬೇಕು ಅಂತ ಹೇಳುವಂತ ದೊಡ್ಡ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರಲ್ಲ, ಇದು ಒಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ವಿಚಾರ ಇನ್ನಷ್ಟು ಮುಂದೆ ಹೋಗಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳುವಂಥದ್ದು ನಾವು ಕೇಳ್ತೇವೆ. ಇವತ್ತು ಆರೋಗ್ಯ ಕ್ಷೇತ್ರ ಎಷ್ಟು ದುಬಾರಿ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿ ಆರೋಗ್ಯ ತಪಾಸಣೆಗೆ ಮತ್ತೊಂದಕ್ಕೆ ಹೋದ್ರೆ ಅವನಿಗೆ ಹೋಗುವಾಗ ಶಾಕ್ ಆಗುದಿಲ್ಲ, ಆ ಬಿಲ್ ಬಂದಾಗ್ಲಿ ಶಾಕ್ ಆಗುತ್ತೆ. ಆ ರೀತಿಯ ವಾತಾವರಣ ಇರುವಂತ ದೃಷ್ಟಿಕೋನದಲ್ಲೇ ನಿಮ್ಮ ಕ್ಷೇತ್ರದಲ್ಲೇ, ನಿಮ್ಮ ಊರಿನಲ್ಲೇ, ನಿಮ್ಮ ಎಲ್ಲ ಜನರ ಮಧ್ಯದಲ್ಲೇ ಅವರಿಗೆ ಆರೋಗ್ಯ ತಪಾಸಣೆಗಳನ್ನು ಮಾಡಿ ಅದಕ್ಕೆ ಬೇಕಾದಂತ ಎಲ್ಲ ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂತ ಕೆಲಸ ಕಾರ್ಯ ಕೂಡ ಒಂದು ಒಳ್ಳೆ ಕೆಲಸ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ನಮ್ಮ ಕೋನಪ್ಪ ರೆಡ್ಡಿ ಅವರು ನಮ್ಮ ಜೊತೆ ಹಿಂದೆ ಇದ್ದಾರೆ. ಒಕ್ಕಲಿಗ ಸಂಘದ ಒಬ್ಬ ಪ್ರಭಾವಿ ಡೈರೆಕ್ಟರ್ ಆಗಿ, ನಿರ್ದೇಶಕರಾಗಿ ಆ ಸಂಘ ಸಾರ್ವಜನಿಕರ ಸೇವೆ ಮಾಡ್ಲಿಕ್ಕಿರುವಂತ ಸಂಘ ಒಕ್ಕಲಿಗರ ಸಂಘ. ಮಾರೇಗೌಡರು ಕೂಡ ಒಕ್ಕಲಿಗ ಸಂಘದ ಖಜಾಂಚಿಯಾಗಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಇನ್ನಷ್ಟು ವಿಸ್ತೃತವಾಗಿ ಮಾಡೋದಿದ್ರೆ ಇದೇ ಕೆಲಸ ಮಾಡಬೇಕು. ನಿಮ್ಮೆಲ್ಲರ ಜನ್ಮ ದಿನಾಚರಣೆ ನೀವೆಲ್ಲ ಇಲ್ಲಿದ್ದಂತ ಹಿರಿಯರೆಲ್ಲ ಆಚರಣೆ ಮಾಡುವಾಗ ಜನಸೇವೆಯ ಮುಖಾಂತರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿ ಆ ಮೂಲಕ ಒಂದು ಒಳ್ಳೆಯ ಭವಿಷ್ಯಕ್ಕೆ ನಾಂದಿ ಹಾಕುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನಾನು ಮಾರೇಗೌಡರಿಗೆ ಹಾಗೆ ಅಂಜನಪ್ಪರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ, ಸಕಲ ಧನಕನಕ ಸಂಪತ್ತು, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವಂತ ಆ ಶಕ್ತಿಯನ್ನ ಆ ನಮ್ಮ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಪುಟ್ಟ ದೇಶಭಕ್ತನ ಪ್ರತಿಭೆಗೆ ವೇದಿಕೆ ಸಿದ್ಧ. ಐಕಿಡ್ಸ್ ಪ್ರೀಸ್ಕೂಲ್ ಕೆಂಗೇರಿಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ, ಆಟಗಳು, ಸಂಗೀತ, ಬಹುಮಾನಗಳು ಮತ್ತು ತುಂಬಾ ಮೋಜು. ಆಗಸ್ಟ್ 8ರಂದು ಭೇಟಿಯಾಗೋಣ. ಇಂದೇ ನೋಂದಾಯಿಸಿ 9515353566.
ಕಾರ್ಯಕ್ರಮಗಳಿಗೆ JDSನ ಮುಖಂಡರು MLC ಜವರಾಯಗೌಡರು ಆಗಮಿಸಿದರು. ಅದೇ ರೀತಿ ರೈತ ಮೋರ್ಚಾ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್ ಅವರು ಕೂಡ ಭಾಗವಹಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಸ್ಥಳೀಯ ಹಲವು ಮುಖಂಡರುಗಳು, GBA ಟಿಕೆಟ್ ಆಕಾಂಕ್ಷಿತರು, ಬೇರೆ ಬೇರೆ ಪಕ್ಷದಿಂದ ಬಂದಂಥವ್ರು, ಬೇರೆ ಪಕ್ಷ ಎಲ್ಲರೂ ಕೂಡ ಒಂದು ಮಾರೇಗೌಡರನ್ನ ಅಭಿನಂದಿಸಿದರು. ಅಲ್ಲಿ ಒಂದು ಹಾಗೆ ಅನೌಪಚಾರಿಕ ಚರ್ಚೆ ಆಯಿತು ಅಂತಕ್ಕಂಥ ಮಾಹಿತಿ ಅದು ಎಷ್ಟರ ಮಟ್ಟಿಗೆ ಅಧಿಕೃತ ಅನಧಿಕೃತ ಗೊತ್ತಿಲ್ಲ ನಮಗೆ. MLC TN ಜವರಾಯಗೌಡರು ಮಾತನಾಡ್ತಾ ಉಭಯ ಕುಶಲೋಪರಿಯಲ್ಲಿ ಮಾತನಾಡ್ತಾ, ಬಹಿರಂಗವಾಗಿ ಎಲ್ಲ ಮಾತನಾಡ್ತಾ ಹೇಳಿದ್ರಂತೆ, ನಾವು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಾಗಿ GBA ಅಧಿಕಾರವನ್ನು ಹಿಡಿಯೋಣ. ನಾನು ಯಾವ ಚುನಾವಣೆಯಲ್ಲೂ ಕೂಡ ಎಲ್ಲೂ ಟಿಕೆಟ್ಗೆ ಒತ್ತಡವನ್ನು ಹೇರುವುದಿಲ್ಲ. ಕೇವಲ ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ಮಾತ್ರ ನಮ್ಮದು ಹಠ ಇದೆ, ಅದು ಬೇಕೇ ಬೇಕು, ಅದು ಬಿಟ್ಟರೆ ಬೇರೆ ಏನಿಲ್ಲ, ಹೇಗೆ ಬೇಕಾದ್ರೂ ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳಿದರಂತೆ. ಅಂತೆ ನಿಜವೂ ಹೌದು. ಅಂತೆ ಅಂತ ನಾವು ಹೇಗೆ ಕೇಳ್ತೀವಿ ಅಂದರೆ, ಮತ್ತೆ ನಾಳೆ ಬೆಳಗ್ಗೆ ನಮ್ಮನ್ನು ಕೇಳ್ತಾರೆ, ನಿಮ್ಮ ಹತ್ರ ಅದು ಇದೆಯಾ, ಇದಿದೆಯಾ, ದಾಖಲೆ ಇದೆಯಾ, ಕೊಟ್ಟವರು ಯಾರು, ನಿಮ್ಮ ಹತ್ರ ವೀಡಿಯೋ ಇದೆಯಾ ಅಂತ ಕೇಳ್ತಾರೆ. ವೀಡಿಯೋ ಬೇಕಾದ್ರೆ ಬೇರೆ ತರ್ಸ್ಕೊಂಡು ಕೊಡೋಣ. ಇದು ಹೇಳಿದ್ರಂತೆ. ಕೆಂಗಲ್ ಹನುಮಂತಯ್ಯ ವಾರ್ಡಿನ ಮೇಲೆ JDS ನಾಯಕರ ಕಣ್ಣು ಬಿದ್ದಿದೆ, ಅದು ನಮ್ಮ ಕೈಗೆ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ ಅನ್ನುವಂಥ ಸುದ್ದಿ. ಒಟ್ಟಾರೆಯಾಗಿ ಇಷ್ಟು ಸುದ್ದಿಗಳು ನಿಮಗೆ ಗಮನಕ್ಕೆ ಕೊಟ್ಟಿದ್ದಾನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.